ಡಿಯರ್ ಆಸ್ಪಿರೆಂಟ್ಸ್, ಯಾವುದೇ ಪರೀಕ್ಷೆನ ಕ್ಲಿಯರ್ ಮಾಡಬೇಕು ಅಂತಂದರೆ ಒಂದು ಮೇನ್ ಅರ್ಥ ಮಾಡ್ಕೋಬೇಕು. ಏನಂತಂದರೆ ಎಕ್ಸಾಮ್ನರ ಮೈಂಡ್ಸೆಟ್. ನೀವು ಯಾವ ಪರೀಕ್ಷೆನ ಬರಿತಾ ಇದ್ದೀರಾ, ಆ ಪರೀಕ್ಷೆ ನಡೆಸ್ತಿರೋ ಬೋರ್ಡ್ ಯಾವುದು, ಆ ಬೋರ್ಡ್ನ ಎಕ್ಸಾಮಿನರ್ ಮೈಂಡ್ಸೆಟ್ ಯಾವ ರೀತಿ ಇದೆ, ಇದು ನೀವು ಅರ್ಥ ಮಾಡ್ಕೊಂಡ್ರೆ ಪರೀಕ್ಷೆನ ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು. ನೋಡಿ, ಎಕ್ಸಾಂಪಲ್ KSP, KEA ಮತ್ತು KPSC ಈ ಮೂರೂ ಡಿಫ್ರೆಂಟ್ ಬೋರ್ಡ್ಸ್. ಆದರೆ ಆ ಮೂರು ಪ್ರಶ್ನೆ ಪತ್ರಿಕೆಗಳು ನೋಡಿದಾಗ ಡಿಫ್ರೆಂಟ್ ಅಪ್ರೋಚ್ ಇದೆ ಮತ್ತು ಡಿಫ್ರೆಂಟಾಗಿ ಅವರು ಕಾನ್ಸೆಪ್ಟ್ ಬೇಸ್ಡು, ಫ್ಯಾಕ್ಟ್ ಬೇಸ್ಡು ಕ್ವಶನ್ಸ್ಗಳನ್ನ ತೆಗಿತಿರ್ತಾರೆ. ಎಕ್ಸಾಂಪಲ್ಲು KSP, PSI ಮತ್ತು PCಗೆ ಎಕ್ಸಾಮ್ ನಡೆಸಿದಾಗ ಡೈರೆಕ್ಟ್ ಕ್ವಶನ್ಸ್ಗಳನ್ನ ಕೊಡ್ತಾ ಇತ್ತು. ಅಂದರೆ ನೇರವಾದ ಪ್ರಶ್ನೆ ಇರ್ತಿತ್ತು, ಅದಕ್ಕೆ 4 ಆಪ್ಷನ್ಸ್ ಇರ್ತಿತ್ತು, ಅದ್ರ ಒಂದು ಆನ್ಸರ್ ಆಗ್ತಾ ಇತ್ತು. ಅಲ್ಲಿ ಬರೀ ಫ್ಯಾಕ್ಟನ್ನ ಚೆಕ್ ಮಾಡ್ತಾ ಇದ್ರು. ನಿಮಗೆ ಇವರಿಗೆ ಆ ವಿಷಯದ ಬಗ್ಗೆ ಫ್ಯಾಕ್ಟ್ ಎಷ್ಟು ನೆನಪಿದೆ, ಅಂಕಿಅಂಶಗಳು ಎಷ್ಟು ನೆನಪಿದೆ, ಅಥವಾ ಅದಕ್ಕೆ ಕ್ವಶನ್ಸ್ಗೆ ನೇರವಾದ ಆನ್ಸರ್ ಗೊತ್ತಿದೆಯಾ, ಅದ್ರ ಬ್ಯಾಕ್ಗ್ರೌಂಡ್ ಬಗ್ಗೆ ಚೆಕ್ ಮಾಡ್ತಾ ಇರಲಿಲ್ಲ. ಅವನಿಗೆ ಅದ್ರ ಬಗ್ಗೆ ಆಳತೆಯನ್ನು ಅಧ್ಯಯನ ಮಾಡ್ತಾ ಇರಲಿಲ್ಲ. ಆದರೆ KPSC ನೋಡಿ, ಮೇಯ್ನ್ ಕಾನ್ಸೆಪ್ಟ್ ಬೇಸ್ಡ್. ಅಂದರೆ ಇವನಿಗೆ ಆ ಕಾನ್ಸೆಪ್ಟ್ ಎಷ್ಟು ಚೆನ್ನಾಗಿ ಅರ್ಥ ಆಗಿದೆ ಅನ್ನೋದನ್ನ ಚೆಕ್ ಮಾಡ್ತಿದ್ರು. ಎಕ್ಸಾಂಪಲ್, ಈಗ ಮೂಲಭೂತ ಹಕ್ಕುಗಳು ಅಂತಂದರೆ 3-4 ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಅದ್ರ ಯಾವ ಸ್ಟೇಟ್ಮೆಂಟ್ ಸರಿ ಅಂತ ಕೇಳೋರು, ಅಥವಾ ಮೂಲಭೂತ ಹಕ್ಕು ಅಂತಂದ್ರೆ ಏನು ಅಂತಲೇ ಬೇಕಾದ್ರೆ ಒಂದು ಡೆಫಿನೇಷನ್ ಕೊಟ್ಟು ಕೇಳ್ತಾ ಇದ್ರು. ಈ ರೀತಿ ಫ್ಯಾಕ್ಟ್ ಜಾಸ್ತಿನ ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್ಸ್ KPSC ಬರ್ತಾಯಿತ್ತು. ಇತ್ತೀಚಿನ ದಿನಗಳಲ್ಲಿ ಎಲ್ಲ ಪರೀಕ್ಷೆಗಳು KE ನಡೆಸ್ತಿರೋದ್ರಿಂದ KEನಲ್ಲಿ ಏನಾಗ್ತಿದೆ, ಈ ಫ್ಯಾಕ್ಟ್ ಮತ್ತು ಕಾನ್ಸೆಪ್ಟ್ ಬೇಸ್ಡ್ ಎರಡನ್ನೂ ಮಿಕ್ಸ್ ಮಾಡಿ ಕೇಳ್ತಾ ಇದ್ದಾನೆ. ಗೊತ್ತಾಗ್ತಿದೆಯಾ? ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ನಿಮಗೆ. ರಿಯಾಲಿಟಿ ಎಕ್ಸಾಮ್ ಅಂದರೆ ಯಾವ ರೀತಿ KE ಮೈಂಡ್ಸೆಟ್ನ ಅರ್ಥ ಮಾಡ್ಕೋಬೇಕು. ಯಾವುದೇ ಪರೀಕ್ಷೆಯಲ್ಲೂ ಅಷ್ಟೇ, UPSC ಆಗಿರ್ಬೋದು, ನೀವು KPSC ಆಗಿರ್ಬೋದು, KE ಆಗಿರ್ಬೋದು, ಕ್ಲಿಯರ್ ಮಾಡಬೇಕು ಅಂತಂದರೆ ಈ ಎಕ್ಸಾಮ್ನರ್ನ ಮೈಂಡ್ಸೆಟ್ನ ರೀಡ್ ಮಾಡಬೇಕು. ಅದನ್ನು ರೀಡ್ ಮಾಡಬೇಕು ಅಂದರೆ ಹಳೆ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ನೀವು ಸರಿಯಾಗಿ ಸಾಲ್ವ್ ಮಾಡಿದರೆ, ಸರಿಯಾಗಿ ಸಾಲ್ವ್ ಮಾಡೋದಂದರೆ ಯಾವುದೋ ಸಾಲ್ವ್ ಮಾಡಿರೋ ಬುಕ್ನ ತೊಗೊಂಡು ಕಾಪಿ ಈ ಕಡೆ ನೋಡಿ ಆನ್ಸರ್ ನೈಟ್ ಮಾಡ್ಬೋದು, ಅದು ಎಕ್ಸ್ಪ್ಲೇಷನ್ ಮಾಡಿರೋ ಬುಕ್ ತೊಗೊಂಡ್ರೆ ನಿಮ್ಗೆ ಅಷ್ಟು ಕ್ಲಾರಿಟಿ ಸಿಗಲ್ಲ ಎಕ್ಸಾಮ್ನರ್ ಮೈಂಡ್ಸೆಟ್ನ ಅರ್ಥ ಮಾಡ್ಕೊಳಕ್ಕೆ. ಯಾಕೆಂದರೆ ನಿಮ್ಗೆ ಆನ್ಸರ್ ಇರುತ್ತೆ, ಎಕ್ಸ್ಪ್ಲೇಷನ್ ಅವ್ರು ಏನು ಕೊಟ್ಟಿರ್ತಾರೆ, ಬುಕ್ ಬರೆದು ಆ ಥರ ಏನು ಕೊಟ್ಟಿರ್ತಾರೆ, ಅದಕ್ಕೆ ನೀವು ಸ್ಟಿಕ್ ಆಗಿ ಸ್ಟಾರ್ಟ್ ಮಾಡ್ತೀರಾ. ಅದಕ್ಕೆ ನೀವು ವಿತೌಟ್ ರಾ ಕ್ವಶನ್ ಪೇಪರ್ ಅಂತ ಕರೀತಾರೆ, ಆ ರಾ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದಾಗ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ, ಹೆಂಗೆ ಕ್ವಶನ್ ಎಕ್ಸಾಮ್ನರ್ ಮೈಂಡ್ಸೆಟ್ ಇದೆ ಅಂತ ಅಂದ್ಬಿಟ್ಟು. ಎಕ್ಸಾಮ್ನರ್ ಮೈಂಡ್ಸೆಟ್ ಅರ್ಥ ಮಾಡ್ಕೋಬೇಕು ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಸಾಲ್ವ್ ಮಾಡಿ, ರಾ ಕ್ವಶನ್ ಪೇಪರ್ ಸಾಲ್ವ್ ಮಾಡಿ. ಏನು ನಿಮ್ಗೆ ಅದ್ರ ಮೇಲೆ ಏನೋ ಒಂದು ಇರಬಾರ್ದು, ಬರೀ ಏನು ಎಕ್ಸಾಮಲ್ಲಿ ಕೊಡ್ತಾರಲ್ಲ ಕ್ವಶನ್ ಪೇಪರ್ ಅದೇ ಥರ ಇರಬೇಕು. ಅದರಿಂದ ನಿಮಗೆ ನಿಮ್ಮ ತಲೆಯಲ್ಲಿ ಆಲೋಚನೆಗಳು ಓಡ್ತವೆ. ಇದು ಯಾವ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಇತ್ತೀಚೆಗೆ ಭಾರತ 100ನೇ ರಾಮ್ಸರ್ ಸೈಟ್ನ ಘೋಷಣೆ ಮಾಡಿದೆ, ಜೂನ್ 5th ಪರಿಸರ ದಿನಾಚರಣೆ ಅಂಗವಾಗಿ. ಇಲ್ಲೇನಾಗುತ್ತೆ, ಈ KPSC ಅಥವಾ KSP ಆಗಿದ್ರೆ ಏನು ಮಾಡ್ತಾ ಇತ್ತು, ಭಾರತದ 100ನೇ ರಾಮ್ಸರ್ ತಾಣ ಯಾವುದು ಅಂತ ಕೇಳ್ತಾಯಿದ್ರು. ಅಥವಾ ಜಯಪ್ರಕಾಶ್ ನಾರಾಯಣ್ ರಾಮ್ಸರ್ ಬರ್ಡ್ ಸ್ಯಾಂಚುರಿ ಯಾವ ರಾಜ್ಯದಲ್ಲಿದೆ ಅಂತ ಕೇಳ್ತಾಯಿದ್ರು. ಅಥವಾ ಅದನ್ನು ಸ್ವಲ್ಪ ಬೇಸಿಕ್ ಹೋಗಬೇಕು ಅಂದರೆ ರಾಮ್ಸರ್ ಒಪ್ಪಂದ ಯಾವಾಗ ಜಾರಿಗೆ ಬಂತು ಅಂತ ಕೇಳೋದು. ಇನ್ನೂ ಸ್ವಲ್ಪ ಕೇಳಬೇಕು ಅಂತಂದರೆ ರಾಮ್ಸರ್ ಸೈಟ್ನ ಭಾರತ ಯಾವಾಗ ಅಂಗೀಕರಿಸ್ತು ಅಥವಾ ಜಾಯಿನ್ ಆಯಿತು ಅಂತ ಕೇಳ್ಬೋದು. ಅಥವಾ ಇನ್ನೂ ಸ್ವಲ್ಪ ಕರ್ನಾಟಕ ರಿಲೇಟೆಡ್ ಬಂದಾಗ ಕರ್ನಾಟಕದಲ್ಲಿರುವ ರಾಮ್ಸರ್ ಸೈಟ್ಗಳು ಯಾವುವು ಅಂತ ಕೇಳ್ಬೋದು. ಇನ್ನೂ ಸ್ವಲ್ಪ ಡಿಫಿಕಲ್ಟಿ ಮಾಡಬೇಕು ಅಂತಂದರೆ ಈ ಕಡೆ ರಾಮ್ಸರ್ ಸೈಟ್ಸ್ಗಳನ್ನ ಕೊಟ್ಬಿಟ್ಟು ಈ ಕಡೆ ಆ ರಾಜ್ಯಗಳನ್ನ ಕೊಟ್ಬಿಟ್ಟು ಹೊಂದಿಸಿ ಬರೆಯಿರಿ ಕೇಳ್ಬೋದು. ಈ ರೀತಿಯ ಪ್ರಶ್ನೆಗಳು ಬರ್ತವೆ. ಆದರೆ ನಿಮಗೆ ಈ KE ಕ್ವಶನ್ ಪೇಪರ್ನ ನೀವು ಡಿಕೋಡ್ ಮಾಡಬೇಕು ಅಥವಾ KE ಕ್ವಶನ್ ಪೇಪರ್ನ ನೀವು ಅರ್ಥ ಮಾಡ್ಕೋಬೇಕು ಅಂತಂದರೆ ಅವನೇನು ಮಾಡ್ತಾನೆ, ಬ್ಲೆಂಡ್ ಮಾಡ್ತಾನೆ. ಈ ಫ್ಯಾಕ್ಟ್ಸ್ ಮತ್ತು ಕಾನ್ಸೆಪ್ಟು ಎರಡನ್ನೂ ಬ್ಲೆಂಡ್ ಮಾಡಿ ಕ್ವಶನ್ಸ್ ಕೇಳ್ತಾನೆ. ಅಂದರೆ ಏನು ಮಾಡ್ತಾನೆ, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಯಾವ ಹೇಳಿಕೆಗಳು ಸರಿಯಾಗಿವೆ. ಭಾರತ 1986 ರಾಮ್ಸರ್ ಒಪ್ಪಂದವನ್ನು ಅಂಗೀಕರಿಸಿತು ಅಂತ ಕೇಳ್ಬೋದು. ಜಯಪ್ರಕಾಶ್ ನಾರಾಯಣ್ ಬರ್ಡ್ ಸ್ಯಾಂಚುರಿ 100ನೇ ರಾಮ್ಸರ್ ಸ್ಥಳವಾಗಿ ಆಯ್ಕೆಯಾಗಿದೆ. ಆಯ್ತಾಯ್ತಾ? ಆಮೇಲೆ ನೆಕ್ಸ್ಟು ಕರ್ನಾಟಕದಲ್ಲಿ 4 ರಾಮ್ಸರ್ ತಾಣಗಳಿವೆ. ಈ 3 ಹೇಳಿಕೆಗಳನ್ನು ಪರಿಗಣಿಸಿ ಎಷ್ಟು ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳ್ಬಿಟ್ಟು 1, 2, 3 ಅಂತ ಕೊಟ್ಬಿಟ್ಟು ಏನು ಮಾಡ್ತಾನೆ, ಅವನು ಒಂದು ಆನ್ಸರ್ನ ಹುಡ್ಕೋಕೆ ಹೇಳ್ತಾನೆ. ಇದು ಏನಾಗುತ್ತೆ, ನಿಮಗೆ ಇಲ್ಲಿ ಎಲ್ಲ ಗೊತ್ತಿರಬೇಕಾಗುತ್ತೆ. ಅಂದರೆ ರಾಮ್ಸರ್ ಸ್ಥಾನಕ್ಕೆ ಭಾರತ ಯಾವಾಗ ಸೇರ್ಕೊಂತು, ಜಾರಿ ಯಾವಾಗ ಬಂತು, ಜೌಗು ಪ್ರದೇಶ ದಿನ ಅಂತ ಯಾಕೆ ಆಚರಿಸ್ತೀವಿ, ಇದೆಲ್ಲ ಫ್ಯಾಕ್ಟ್ಸು. ಆದರೆ ರಾಮ್ಸರ್ ತಾಣಗಳ ಇಂಪಾರ್ಟೆನ್ಸ್ ಯಾಕೆ ಗೊತ್ತಾಗ್ತಿದೆಯಾ? ಯಾಕೆ ರಾಮ್ಸರ್ ತಾಣಗಳನ್ನ ಅದೊಂದು ಕನ್ವೆನ್ಷನ್ ಮಾಡಿ ಎಲ್ಲ ಪ್ರಪಂಚದಲ್ಲಿರುವ ಇದು ಯಾಕೆಂದರೆ ಇಂಟರ್ನ್ಯಾಷನಲ್ ಒಂದು ಕನ್ಸರ್ವೇಷನ್ ಮೂಮೆಂಟ್ ಇದು. ಗೊತ್ತಾಗ್ತಿದೆ ಅಂದರೆ ಈ ಪ್ರಪಂಚದಲ್ಲಿರುವ ಎಲ್ಲ ವೆಟ್ಲ್ಯಾಂಡ್ಗಳನ್ನೂ ನಾವು ಸಂರಕ್ಷಣೆ ಮಾಡಬೇಕು ಅನ್ನೋ ಕಾನ್ಸೆಪ್ಟಲ್ಲಿ ಏನು ಮಾಡ್ತಿದ್ದಾರೆ, ರಾಮ್ಸರ್ ತಾಣಗಳನ್ನ ಘೋಷಣೆ ಮಾಡ್ತಾರೆ. ಬಟ್ ನಾಟ್ ಓನ್ಲಿ ಇನ್ ಕರ್ನಾಟಕ, ನಾಟ್ ಓನ್ಲಿ ಇನ್ ಗೌರ್ಮೆಂಟ್, ಇಡೀ ಆಲ್ ಓವರ್ ವರ್ಲ್ಡಲ್ಲಿ. ಗೊತ್ತಾಗ್ತಿದೆ. ಅದೇ ರೀತಿ ಅದು ಜಾರಿಗೆ ಅದನ್ನು ರಕ್ಷಣೆ ಮಾಡೋಕ್ಕೆ ಏನೇನು ಕ್ರಮಗಳಿದೆ, ಮತ್ತು ಅದು ಫಸ್ಟ್ ಮೇಯ್ನಾಗಿ ಅದು ಆಯ್ಕೆ ಆಗಬೇಕು ಅಂದರೆ, ರಾಮ್ಸರ್ ತಾಣ ಆಯ್ಕೆ ಆಗಬೇಕು ಅಂದರೆ ಯಾವ ಪ್ರದೇಶಗಳನ್ನ ರಾಮ್ಸರ್ ತಾಣಗಳೇ ಆಯ್ಕೆ ಮಾಡ್ಬೋದು, ಎಲ್ಲವನ್ನೂ ಆಯ್ಕೆ ಮಾಡ್ಬೋದಾ, ಯಾವ್ಯಾವನ್ನ ಆಯ್ಕೆ ಮಾಡ್ಬೋದು, ಅದಕ್ಕೆ ರೂಲ್ಸ್ ಇದೆ, ಏನಿರಬೇಕು, ಅದ್ರ ಕ್ರೈಟೀರಿಯಾ ಇದೆ, ಆ ಕ್ರೈಟೀರಿಯಾಗಳಿಗೆ ಗೊತ್ತಿರಬೇಕು. ಮತ್ತು
ಅದ್ರ ಏನಂತ ಕರೀತಾರೆ ಅವನ್ನ, ಯಾಕೆಂದರೆ ಈಗ ಮಳೆಕಾಡುಗಳನ್ನ ನಾವು ಏನಂತ ಕರಿತೀವಿ, ಲಂಗ್ಸ್ ಆಫ್ ದಿ ಭೂಮಿ ಅರ್ತ್ ಅಂತ ಕರಿತೀವಿ. ಅದೇ ರೀತಿ ಕಿಡ್ನೀಸ್ ಆಫ್ ದಿ ಅರ್ತ್ ಯಾವುದು ಅಂತ ಕೇಳ್ತಾರೆ. ಯಾಕೆಂದರೆ ಕಿಡ್ನೀಸ್ ಆಫ್ ದಿ ಅರ್ತ್ ಅಂತ ಕರೆಯೋದು ನಾವು ರಾಮ್ಸರ್ ತಾಣಗಳನ್ನ. ರಾಮ್ಸರ್ ತಾಣಗಳು ಏನು ಮಾಡ್ತವೆ, ಫಿಲ್ಟ್ರೇಷನ್ ಮಾಡ್ತವೆ, ಗೊತ್ತಾಗ್ತದೆ. ಅಂದರೆ ಹೆವಿ ಮೆಟಲ್ಸ್ ಆಗಿರ್ಬೋದು, ಇವು ಒಂಥರ ಬಫರ್ ಝೋನ್ ಥರ ವರ್ಕ್ ಆಗ್ತವೆ. ಅಂದರೆ ಸಾಗರಗಳು ಅಥವಾ ನೀರಿನ ಪ್ರದೇಶ ಮತ್ತು ಲ್ಯಾಂಡ್ ಮತ್ತು ವಾಟರ್ ಬಾಡೀಸ್ ಮಧ್ಯದಲ್ಲಿ ನಮಗೆ ಇವು ಕಂಡುಬರ್ತವೆ. ಇದು ಹರಿತಿರೋ ನೀರಾಗಿರ್ಬೋದು, ನಿಂತ ನೀರಾಗಿರ್ಬೋದು, ಅಥವಾ ಬ್ಯಾಕಿಶ್ ವಾಟರ್ ಆಗಿರ್ಬೋದು, ಫ್ರೆಶ್ ವಾಟರ್ ಆಗಿರ್ಬೋದು. ಆಮೇಲೆ ಅದು ಈ ಥರ ಕ್ರೈಟೀರಿಯಾಗಳಿದೆ, ನೀವು ಆ ಕ್ರೈಟೀರಿಯಾಗಳನ್ನ ಓದ್ಕೊಂಡಿರಬೇಕು. ಅದಕ್ಕೆ ಒಂದು ಕಾನ್ಸೆಪ್ಟ್ ಬಂದರೆ, ರಾಮ್ಸರ್ ತಾಣಗಳು ಅಂತ ಬಂದರೆ ಅದರದ್ದು ಜನ್ಮ ಜಾಲಾಡಿರಬೇಕು. ಹೆಂಗೆ ಅಂತಂದರೆ, ರಾಮ್ಸರ್ ತಾಣ ಯಾವಾಗಲೂ 1971 ಹಿಡಿದು 1975 ಜಾರಿ ಆಯಿತು. 1986 ಭಾರತ ಅದನ್ನು ಅಂಗೀಕರಿಸ್ತು. ಫೆಬ್ರವರಿ 2ನ ಏನು ಮಾಡ್ತಾರೆ, ಅಂತಾರಾಷ್ಟ್ರೀಯ ಜೌಗು ದಿನ ಅಂತ ಆಚರಣೆ ಮಾಡ್ತಾರೆ. ಪ್ರತಿ ವರ್ಷ ಒಂದು ಥೀಮ್ ಮೇಲೆ ಏನು ಮಾಡ್ತಾರೆ, ಜೌಗು ಪ್ರದೇಶ ದಿನನ ಆಚರಣೆ ಮಾಡ್ತಾರೆ. ಈ ವರ್ಷದ ಥೀಮ್ ಏನು, ಹೋದ ವರ್ಷದ ಥೀಮ್ ಏನು, ಆಮೇಲೆ ಭಾರತಕ್ಕೆ ಸಂಬಂಧಪಟ್ಟಂಗೆ ತುಂಬ ಚೆನ್ನಾಗಿ ತಿಳ್ಕೊಬೇಕು. ಯಾಕೆಂದರೆ ಭಾರತಕ್ಕೆ ಸಂಬಂಧಪಟ್ಟಂಗೆ ಇತ್ತೀಚೆಗೆ 100ನೇ ನಾವು ರಾಮ್ಸರ್ ತಾಣವನ್ನು ಘೋಷಣೆ ಮಾಡಿದ್ದಾರೆ. ಅದು ಎಲ್ಲಿದೆ, ಉತ್ತರ ಪ್ರದೇಶದಲ್ಲಿದೆ. ಅದಕ್ಕೆ ಇನ್ನೊಂದು ಹೆಸರು ಸೂರತ್ ಅಂತ ಕರೀತಾರೆ, ಅದಕ್ಕೆ ಇನ್ನೊಂದು ಹೆಸರು. ಆಮೇಲೆ ಭಾರತದಲ್ಲಿ ಅತಿ ಹೆಚ್ಚು ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ರಾಮ್ಸರ್ ಸೈಟ್ಗಳಿವೆ, ಅರ್ಥ ಆಗ್ತಿದೆಯಾ? ಕರ್ನಾಟಕದಲ್ಲಿ ಎಷ್ಟಿದೆ, ಕರ್ನಾಟಕದ ಎಲ್ಲೆಲ್ಲಿ ಕಂಡು ಬರ್ತವೆ, ಅರ್ಥ ಆಗ್ತಿದೆಯಾ? ಆಮೇಲೆ ಮ್ಯಾಂಟ್ರಿಯಾಕ್ಸ್ ರೆಕಾರ್ಡ್ಸ್ ಅಂದ್ರೇನು, ಮ್ಯಾಂಟ್ರಿಯಾಕ್ಸ್ ರೆಕಾರ್ಡ್ಸಲ್ಲಿ ಭಾರತದ ಎಷ್ಟು ರಾಮ್ಸರ್ ತಾಣಗಳು ಕಂಡು ಬರ್ತವೆ, ಅದರಲ್ಲಿ ರಾಮ್ಸರ್ ತಾಣದಿಂದ ಒಂದು ತೆಗೆದಾಕಿದ್ದಾರೆ, ಗೊತ್ತಾಗ್ತಿದೆಯಾ? ಯಾವುದನ್ನು ತೆಗೆದಾಕಿದ್ದಾರೆ, ಈ ಥರ ಏನಾಗುತ್ತೆ, ನೀವು ಡೆಪ್ತಾಗಿ ಅನಾಲಿಸಿಸ್ ಮಾಡಬೇಕು. ಮತ್ತು ಇನ್ನೊಂದು ಏನಂತಂದರೆ, ಯಾಕೆ ಪ್ರಶ್ನೆ ಎಕ್ಸಾಮ್ಸ್ಗಳಲ್ಲಿ ಬರುತ್ತೆ ಅಂತಂದರೆ, ಅದರದ್ದು ಇತ್ತೀಚಿನಲ್ಲಿ ಅದರ ವ್ಯಾಲ್ಯೂ, ಅದು ಮೌಲ್ಯ ಜಾಸ್ತಿ ಆಗಿರುತ್ತೆ. ಯಾಕೆ ಅಂತಂದರೆ, ಈಗ 100ನೇ ರಾಮ್ಸರ್ ತಾಣ ಅನೌನ್ಸ್ ಮಾಡಿದ್ದಾರೆ. ಅದು ಅನೌನ್ಸ್ ಮಾಡಿದ್ದಕ್ಕೆ ಭಾರತ ಏಷ್ಯಾದಲ್ಲೇ ಅತಿ ಹೆಚ್ಚು ರಾಮ್ಸರ್ ತಾಣಗಳನ್ನು ಹೊಂದಿರುವ ಒಂದು ದೇಶವಾಗಿ ಗುರುತಿಸ್ಕೊಂಡಿದೆ. ಈ ಎಲ್ಲ ಅಂಶಗಳನ್ನ ನೀವು ಗಮನಿಸ್ಕೊಂಡಾಗ ಗೊತ್ತಾಗ್ತಿದೆಯಾ, ಏನಾಗುತ್ತೆ, ರಾಮ್ಸರ್ ತಾಣಗಳ ಬಗ್ಗೆ ಬಂತು ಅಂತಂದರೆ, ಆ ರಾಮ್ಸರ್ ತಾಣ ಬಗ್ಗೆ ಈ 360 ಡಿಗ್ರಿನಲ್ಲಿ ಅನಾಲಿಸಿಸ್ ಮಾಡಬೇಕು. ಇದೆಲ್ಲ ಯಾವಾಗ ಬರುತ್ತೆ ಅಂದರೆ, ನೋಡಿ, ಫ್ಯಾಕ್ಟ್ ನೀವು ಇದರಲ್ಲಿ ಓದಿರ್ತೀರ, ಎನ್ವೈರ್ಮೆಂಟಲ್ಲಿ ಫ್ಯಾಕ್ಟ್ ಓದಿರ್ತೀರ. ಅಂದರೆ ರಾಮ್ಸರ್ ತಾಣ ಅಂದ್ರೇನು, ಎಷ್ಟರಲ್ಲಿ ಜಾರಿ ಬಂತು, ಮತ್ತು ಮ್ಯಾಂಟ್ರಿಯಾಕ್ಸ್ ರೆಕಾರ್ಡ್ ಅಂದ್ರೇನು, ಅದು ಕ್ರೈಟೀರಿಯಾ ಏನಿರಬೇಕು, ಮತ್ತು ಕರ್ನಾಟಕದ ಎಷ್ಟಿದೆ, ಭಾರತದ ಎಷ್ಟಿದೆ, ಹೈಯೆಸ್ಟ್ ಎಷ್ಟಿದೆ, ಇವೆಲ್ಲ ಅಂಶಗಳು ತಿಳ್ಕೊಂಡಿರ್ತಾರೆ. ಅದ್ರ ಜೊತೆಗೆ ಕರೆಂಟ್ ಅಫೇರ್ಸ್ನ ಲಿಂಕ್ ಮಾಡು. ಕರೆಂಟ್ ಅಫೇರ್ಸ್ ಅಂದರೆ ಇತ್ತೀಚೆಗೆ ಎಷ್ಟನೇ ರಾಮ್ಸರ್ ತಾಣಗಳನ್ನು ಘೋಷಣೆ ಮಾಡಿದ್ದು, ಅದು ಎಲ್ಲಿದೆ, ಯಾವ ರಾಜ್ಯದಲ್ಲಿದೆ, ಯಾವ ಊರಲ್ಲಿದೆ. ಮತ್ತು 100ನೇ ತಿಳ್ಕೊಂಡಾಗ 99ನೇನು ತಿಳ್ಕೊಬೇಕು. ಯಾಕೆಂದರೆ 99ನೇನು ಸಹ ಉತ್ತರ ಪ್ರದೇಶದಲ್ಲಿದೆ, ಗೊತ್ತಾಗ್ತಿದೆಯಾ? ಅದನ್ನು ಸಹ ಪ್ರಶ್ನೆಯಾಗಿ ಕೇಳ್ಬೋದು, ಸ್ಟೇಟ್ಮೆಂಟ್ ವೈಸಲ್ಲಿ ಕೇಳ್ಬೋದು. ಈ ರೀತಿ ನೀವು ಈ PC ಹುಡುಗರು ಏನು ಮಾಡ್ತಾರೆ, ಅಥವಾ FD PSC ಹುಡುಗರು ಫ್ಯಾಕ್ಟ್ಸ್ನ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ. ಈಗ ಆ ಕಲ್ಚರ್ನ ಬಿಟ್ಟು, ಒನ್ ಲೈನರ್ ಕಲ್ಚರ್ನ ಬಿಟ್ಟು ಕಾನ್ಸೆಪ್ಟ್ ಬೇಸ್ಡ್ ಲರ್ನಿಂಗ್ನ ಅರ್ಥ ಮಾಡ್ಕೋ. ನಾನು ತುಂಬ ದಿನದಿಂದ ಇದನ್ನೇ ಹೇಳ್ತಾ ಇರೋದು ನಿಮಗೆ. ಬೇಸಿಕ್ಸ್ ಬುಕ್ ಯಾಕೆ ಓದಿ ಅಂತ ಹೇಳ್ತೀನಿ, ಜಾಸ್ತಿ ಚೆನ್ನಾಗಿರೋ ಬುಕ್ನ ಓದಿ ಅಂತ ಹೇಳ್ತೀನಿ. ಜಾಸ್ತಿ ನೀವು ಶಾರ್ಟ್ ಕಟ್ಗೆ ಹೋಗ್ತೀರ, ಇಷ್ಟು ಸಣ್ಣ ಬುಕ್ ಇದ್ರೆ ಸಾಕು, ಅದರೆಲ್ಲ ಕಂಪ್ಲೀಟ್ ಆಗಿಬಿಡುತ್ತೆ ಅಂದ್ರೆ. ಬುಕ್ಕು ಸಣ್ಣ ಇರೋದು ದೊಡ್ಡ ಇರೋದು ಮ್ಯಾಟ್ರ್ ಆಗಲ್ಲ, ಅದರಲ್ಲಿರೋ ಇನ್ಫಾರ್ಮೇಷನ್ ಹೆಂಗಿದೆ, ಯಾವ ರೀತಿ ಕೊಟ್ಟಿದ್ದಾರೆ ಇನ್ಫಾರ್ಮೇಷನ್ ಎಲ್ಲ ಕವರ್ ಆಗ್ತಾ ಇದೆಯಾ ಅನ್ನೋದು ಇಂಪಾರ್ಟೆಂಟ್. ಅದು 1000 ಪೇಜ್ ಇರಲಿ, 2000 ಪೇಜ್ ಇರಲಿ, ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಯಾಕೆಂತಂದರೆ ಕಂಟೆಂಟ್ ಇತ್ತು ಅಂದಾಗ ಸ್ವಲ್ಪ ಎಕ್ಸ್ಟ್ರಾ ಓದಿದ್ರು ಏನು ಸಮಸ್ಯೆ ಇಲ್ಲ. ಯಾಕೆಂದರೆ ಯಾವುದೇ ವಿಷಯ ನಾವು ಓದಿದ್ದು ಎಂದೂ ವೇಸ್ಟ್ ಆಗಲ್ಲ. ಅದು ನಿಮಗೆಲ್ಲೋ ಯಾವುದೋ ಪ್ರೀವಿಯಸ್ ಏನಿರ್ತೇನೆ ನಿಮಗೆ ಬ್ಯಾಕ್ ಮೈಂಡಲ್ಲಿ ಇರುತ್ತೆ, ಅದು ನಿಮ್ಮ ತಲೆಯಲ್ಲಿ ಇರುತ್ತೆ. ನಿಮಗೆಲ್ಲೋ ಯಾವುದೋ ಕ್ವಶನ್ಸ್ ಸಾಲ್ವ್ ಮಾಡಬೇಕಾದ್ರೆ ಅದು ನಿಮಗೆ ಒಂದಿಲ್ಲ ಒಂದು ರೀತಿ ಹೆಲ್ಪ್ ಆಗುತ್ತೆ. ಹಾಗಾಗಿ ಪುಸ್ತಕದ ದಪ್ಪದ ಮೇಲೆ ಇದನ್ನು ಡಿಸೈಡ್ ಮಾಡಬೇಡಿ, ಇದನ್ನು ಓದೋಕ್ಕಾಗಲ್ಲ ಅಂತ ಡಿಸೈಡ್ ಮಾಡಬೇಡ್ರಿ. ಗೊತ್ತಾಗ್ತಿದೆ, ಬುಕ್ಕ ದಪ್ಪ ಇರಲಿ ಬಿಡಲಿ, ಅದರಲ್ಲಿರೋ ಕಂಟೆಂಟ್ನ ನೋಡಿ, ಯಾವ ರೀತಿ ಕ್ವಾಲಿಟಿ ಕಂಟೆಂಟ್ ನೋಡಿ, ಗೊತ್ತಾಗ್ತಿದೆ. ನೀವು ನೋಡಿ, ಯಾವುದೇ ಇಂಗ್ಲೀಷ್ ಬುಕ್ಗಳು ನೋಡಿ ತುಂಬ ಬಲ್ಕಿಯಾಗಿರ್ತವೆ, ಬಟ್ ಯಾಕೆಂದರೆ ಕಂಟೆಂಟ್ ಅಷ್ಟು ಕೊಡಲೇಬೇಕಾಗುತ್ತೆ, ಅದಕ್ಕೋಸ್ಕರ ಅವ್ರು ಅಷ್ಟು ದಪ್ಪ ಮಾಡಿರ್ತಾರೆ. ಹಂಗಂತ ದಪ್ಪ ಬುಕ್ಕಲ್ಲಿ ಇನ್ಫಾರ್ಮೇಷನ್ ಇರಲ್ಲ ಅಂತಲ್ಲ, ನೀವು ಇನ್ಫಾರ್ಮೇಷನ್ನ ಓದಿ ಆಗ್ಬೇಕಂತ. ಯಾಕೆಂದರೆ ಇತ್ತೀಚಿನ ಪರೀಕ್ಷೆಗಳಲ್ಲಿ ಅಷ್ಟು ಟಫ್ ಬರ್ತಿರೋದ್ರಿಂದ ನೀವು ಆ ಲೆವೆಲ್ ಡೆಪ್ತು ನಾಲೆಡ್ಜ್, ಆ ಲೆವೆಲ್ ಡೆಪ್ತು ಕಂಟೆಂಟ್ನ ಓದಲೇಬೇಕಾಗುತ್ತೆ. ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಯಾವುದೇ ವಿಚಾರನ ಓದ್ಬೇಕಾದ್ರೆ ಈ ರೀತಿಯ ಒಂದು ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಂಡು, ಅದು ಎಸ್ಪೆಷಲಿ PCಗೆ ನೀವು ಹೌದು ಇಷ್ಟೊಂದು ಕೇಳ್ದಲ್ಲೇ ಇರ್ಬೋದು, ಆದರೆ ನೀವು ಮತ್ತೆ ಪರೀಕ್ಷೆಗಳನ್ನ ರಿಸಿಪ್ಟ್ ತಗೊಳಕ್ಕೆ ರೆಡಿ ಆಗಬೇಡಿ. ಮತ್ತೆ ಪರೀಕ್ಷೆ ಬರಿತೀನಿ ಅಂತ ಅಂದ್ಕೋಬೇಡಿ. ಬರೆದಿರೋ ಒಂದೇ ಪರೀಕ್ಷೆನಲ್ಲಿ ನಾನು ಸೆಲೆಕ್ಟ್ ಆಗ್ತೀನಿ ಅನ್ನೋ ಒಂದು ಮೈಂಡ್ ಸೆಟ್ ಇಟ್ಕೊಳ್ಳಿ. ಅದಕ್ಕೆ ಈ ರೀತಿ ಓದಿ,
ಗೊತ್ತಾಗ್ತಿದೆ. ಈಗ ಆಲ್ರೆಡಿ ಓದಿರ್ತೀರ, ಈಗ ರಿವಿಷನ್ ಮಾಡಿದ್ದನ್ನು ಕರೆಕ್ಟ್ ಪ್ರಾಪರ್ ವೇನಲ್ಲಿ ರಿವಿಷನ್ ಮಾಡಿದ್ರೆ ಮುಂಬರುವ ಪರೀಕ್ಷೆಗಳಲ್ಲಿ ನಿಮ್ಗೆ ಅದನ್ನು ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಕಾನ್ಸೆಪ್ಟ್ ಬೇಸ್ಡಲ್ಲಿ ಓದಿದಾಗ ಅಥವಾ ಅದು ಮರ್ತೋಗಲ್ಲ, ಯಾವತ್ತೂ ನಿಮ್ಗೆ ಅದು ಕಾನ್ಸೆಪ್ಟ್ ನೆನಪಲ್ಲಿರುತ್ತೆ. ನಾನು ತುಂಬ ದಿನ ಆಯಿತು ಓದೋದು ಬಿಟ್ಟು, KS ಮೇನ್ಸ್ ಬರೆದಾಗ ಓದಿದ್ದು ಬಿಟ್ಟರೆ ಅಲ್ಲಿ ಒನ್ ಇಯರ್ ಗ್ಯಾಪ್ ಆಯಿತು. ನಾನೇನು ಅಂತ ಓದಿಲ್ಲ, ನ್ಯೂಸ್ ಪೇಪರ್ ಸುಮ್ಮನೆ ನೋಡ್ತಾ ಇರ್ತೀವಿ. ಆದರೂ ನನಗೆ ಆ ಕಾನ್ಸೆಪ್ಟ್ ನೆನಪಿದೆ, ಯಾವ ರೀತಿ ಕ್ರೈಟೀರಿಯಾ ತೊಗೊತಾರೆ, ಯಾವ್ಯಾವ ವಾಟರ್ ಇರುತ್ತೆ, ಎಷ್ಟು ಅಡಿ ಇರಬೇಕು ನೀರು, ಇದೆಲ್ಲ ನನಗೆ ಬ್ಯಾಕ್ ಮೈಂಡಲ್ಲಿದೆ. ಸ್ವಲ್ಪ ರಿವಿಷನ್ ಮಾಡಿದ್ರೆ ಫ್ಯಾಕ್ಟ್ಸ್ ಎಲ್ಲ ನೆನಪು ಬಂದ್ಬಿಡುತ್ತೆ. ಅದಕ್ಕೆ ಕಾನ್ಸೆಪ್ಟ್ ಬೇಸ್ಡಲ್ಲಿ ಓದಿದ್ರೆ ಖಂಡಿತ ನೀವು ಪರೀಕ್ಷೆಗಳಲ್ಲಿ ಸಕ್ಸಸ್ ಆಗ್ತೀರ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆದಾಗಲಿ. ಏನಿದ್ರು ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್.